ಔರಾದ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಭಕ್ತಿಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹಾರಾರ್ಪಣೆ ಮಾಡಲಾಯಿತು. ಗ್ರಾಮದ ಗಣ್ಯರಾದ ಸೋಪಾನ ಚಿಂತಾಕಿಕರ, ಗ್ರಾಮ ಪಂಚಾಯತ ಸದಸ್ಯರು, ಕಟೆಪ್ಪ ದೊಂಗರೆ, ಅಮೃತ ಬೋರೆ, ರಘುನಾಥ ಬೋರೆ, ಮಿಲನ ದೊಂಗರೆ, ಮಹೇಶ ಸಿಂಧೆ ಹಾಗೂ ಚಿಂತಾಕಿ ಪೊಲೀಸ ಠಾಣೆಯ ಸಾಯ್ಸರ ಆದಂತ ಚಂದ್ರಶೇಖರ ನೀರಣೆ ಅವರು ಮಕ್ಕಳಿಗೆ ಪೆನ್ನು ವಿತರಿಸಿದರು ಹಾಗೂ ಗ್ರಾಮದ ಯುವಕರು ಸೇರಿ ಅವರ ಜೀವನ ಸಾಧನೆಗಳ ಬಗ್ಗೆ ಸ್ಮರಿಸಿದರು. ಅಂಬೇಡ್ಕರ ಅವರ ತತ್ವಗಳು, ಸಮಾನತೆ ಮತ್ತು ಶಿಕ್ಷಣದ ಮಹತ್ವದ ಕುರಿತು ಮಾತನಾಡಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹಾಗೂ ವಿವಿಧ ದಲಿತ ಸಂಘಟನೆಗಳು ನಾಯಕರು ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಜೈವಂತ ಚಿಂತಾಕಿ ಉಪ್ಪೆ ನ್ಯೂಸ. ಸಾಹೇಬರು ಹಾಕಿಕೊಟ್ಟ ತೋರಿಸಿಕೊಟ್ಟ ದಾರಿ ಮೇಲೆ ನಾವೆಲ್ಲ ನಡೆಯಬೇಕು. ಬಾಬಾ ಸಾಹೇಬರು ಆಯುಧ ಏನಂತಂದ್ರೆ ಯಾವುದು ಅಥವಾ ಕತ್ತಿ ಅಥವಾ ಬಂದೂಕಿದ್ದಿಲ್ಲ. ಅವ್ರದ್ದು ಆಯುಧ ಏನಿತ್ತು ಅಂತಂದ್ರೆ ಇದೇ ಪೆನ್ನು. ಈ ಪೆನ್ನಿನಿಂದ ಜಗತ್ತು ಗೆದ್ದಿದ್ದಾರೆ. ಅವರು ಇರೋ ತನಕ ಎಲ್ಲ ರೀತಿ ದಾರಿ ತೋರಿಸ್ಕೊಟ್ರೆ. ಆದರೆ ಅವ್ರು ತೀರ್ಕೊಂಡ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಏನಂದ್ರೆ ಸರ್ಕಾರ ಇದು ಮಾಡಿದೆ. ಈ ಪೆನ್ನು ಬಹು ಅಮೂಲ್ಯ. ನಾವು ಎಲ್ಲರೂ ಏನು ಮಾಡ್ಬೇಕಂತಂದ್ರೆ ಎಜುಕೇಷನ್ ಅಂದರೆ ನಮ್ಮದು ವಿದ್ಯಾಭ್ಯಾಸ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕು. ನಮ್ಮ ವಿದ್ಯಾಭ್ಯಾಸ ನಾವೇನಂತಂದ್ರೆ ಮಾಡಿದೆವು ಅಂತಂದ್ರೆ ನಾವು ಅದಕ್ಕೆ ಯಾರು ಕಸ್ಕೊಂಬಲ್ಲ. ನಮ್ದು ಎಲ್ಲಕ್ಕಿಂತ ಒಳ್ಳೆಯ ಗೆಳೆಯನಾಗಿ ಏನು ಮಾಡ್ಕೋಬೇಕಂತ ಪುಸ್ತಕ ಮಾಡ್ಕೋಬೇಕು. ನಾವು ಓದಿದ್ದು ಅದು ಯಾರು ಕೆತ್ಕೊಂಬಲ್ಲ. ಗೆಳೆಯ ಆದ್ರೆ ಬಿಟ್ಟು ಹೋಗುತ್ತಾನೋ, ಆದ್ರೆ ಪುಸ್ತಕ ಗೆಳೆಯ ಆದ್ರೆ ಅದು ಎಂದಿಗೂ ನಮ್ಮಿಂದ ಹೋಗಲ್ಲ. ಅದರ ಸಲುವಾಗಿ ಇವತ್ತು ಜಯಂತಿ ಪ್ರಯುಕ್ತ ಎಲ್ಲರಿಗೆ ಒಳ್ಳೇದಾಗಲಿ ಅಂತಂದು ಮಕ್ಕಳಿಗೆ ಏನಂದ್ರೆ ನಾವು ಪೆನ್ನು ವಿತರಣೆ ಮಾಡ್ತಾ ಇದ್ದೀವಿ. ಬನ್ನಿ ಇಂದು ಏಪ್ರಿಲ್ 14 ದಿನಾಂಕ 135ನೇಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮೋತ್ಸವದ ಅಂಗವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಚಿಂತಕಿಯ PSI ಸಾಹೇಬರಾದರೆ ಅವ್ರ ಜೊತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಇಂದು ಬಾಬಾ ಸಾಹೇಬರ ಜನ್ಮದಿನ. ನಮಗೆಲ್ಲ 14ನೇ ಏಪ್ರಿಲ್ ಜನ್ಮದಿನದ ಶುಭಾಶಯಗಳು. ಜನ್ಮದಿನ ಆಚರಣೆ ಎಲ್ಲ ಭವ್ಯವಾಗಿ ಚೆನ್ನಾಗಾಗಿ ಆಚರಿಸೋಣ. ಬಾಬಾ ಸಾಹೇಬು ತೋರಿಸಿಕೊಟ್ಟ ದಾರಿ ಮೇಲೆ ಮಾಡೋಣ. ನಾವು ಅಂಬೇಡ್ಕರ್ ಜಯಂತಿ ಆಚರಿಸಬೇಕಾದ್ರೆ 4 ಮಂದಿಗೆ ತೋರಿಸಿಕೊಡಂಗೆ ಆಚರಿಸಬೇಕು. ಅದರಲ್ಲಿ ಯಾರು ಕುಡಿದು ಜಮಾ ಆಗಬಾರ್ದು ಮತ್ತು ಕುಡಿದು ಏನು ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಆಚರಿಸೋಣ ನಾವು ನೀವೆಲ್ಲ ಸೇರಿ. ಅದೇ ರೀತಿಯಾಗಿ ಇಂದು ಬಾಬಾ ಸಾಹೇಬರ ಏನಂತಂದ್ರೆ ಆಯುಧ್ಯ ಅಂತಂದ್ರೆ ಒಂದು ಪೆನ್ನು. ಈ ಪೆನ್ನು ನಾವು ಈಗ ವಿತರಣೆ ಮಾಡಿದ್ದೀವಿ. ಎಲ್ಲ ಮಕ್ಕಳೆಲ್ಲ ತಗೊಂಡಿದ್ದಾರೆ. ಎಲ್ಲರಿಗೆ
ಮತ್ತೊಮ್ಮೆ ಬಾಬಾ ಸಾಹೇಬರ ಜನ್ಮದಿನದ ಶುಭಾಶಯಗಳು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.